ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು. ಮೊದಲಿಗೆ ಮೇಷರಾಶಿ. ಇಷ್ಟು ದಿನವೂ ಶ್ರಮಪಟ್ಟು ನಿಮಗೆ ನಿರೀಕ್ಷೆಯ ಫಲ ದೊರೆಯದೆ ಬೇಸರ ಉಂಟಾಗಬಹುದು. ಭಾವನೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಕೊಂಚ ಹಿನ್ನಡೆಯಾಗಲಿದೆ. ತಾಯಿಯ ಆರೋಗ್ಯದ ಕಡೆಗೆ ಎಚ್ಚರ ವಹಿಸಿ. ವೃಷಭ ರಾಶಿ. ಉದ್ಯೋಗದಲ್ಲಿ ಯಾವುದೇ ಮುಜುಗರ ಅಥವಾ ಹೆದರಿಕೆ ಇಲ್ಲದೆ ಸಮಯವನ್ನು ಬಳಸಿಕೊಳ್ಳಲು ಪ್ರಯತ್ನ ನಡೆಸಿ. ಮಹಿಳೆಯರಿಗೆ ಕೆಲವು ಸನ್ನಿವೇಶಗಳು ಎದುರಾಗುವ ಸಾಧ್ಯತೆಗಳು ಉಂಟಾಗುತ್ತದೆ, ಅದರಿಂದ ಭಾವುಕರಾಗುವ ಸಾಧ್ಯತೆಗಳಿವೆ. ಮಿಥುನ ರಾಶಿ. ಕಾರ್ಮಿಕ ಜನರಿಗೆ ಆಡಳಿತ ವರ್ಗದವರಿಂದ ಅನುಕೂಲಗಳು ಉಂಟಾಗುತ್ತವೆ. ಭಾವನೆಗಳ ಮೇಲೆ ಹಿಡಿತವನ್ನು ಸಾಧಿಸುವ ಪ್ರಯತ್ನ ಮಾಡಿ. ಅಪರಿಚಿತರು ಕೂಡ ನಿಮ್ಮನ್ನ ಪ್ರಶಂಸಿಸುವಂತೆ ಆಗುತ್ತದೆ. ಕರ್ಕಾಟಕ ರಾಶಿ. ಕಚೇರಿಯಲ್ಲಿ ನಿಮ್ಮ ತಪ್ಪುಗಳನ್ನು ಸರಿಪಡಿಸಲು ಸಹೋದ್ಯೋಗಿಗಳು ಸಹಕಾರ ಪಡೆಯುವುದು ಅಗತ್ಯ. ಕೌಟುಂಬಿಕವಾಗಿ ಅಚ್ಚರಿಯ ಸಂಗತಿಗಳು ಕೇಳುವಂತಾಗುತ್ತದೆ. ಸಿಹಿ ತಿನಿಸುಗಳು ತಯಾರಿಕರಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಸಿಂಹ ರಾಶಿ. ಹಿರಿಯರ ವ್ಯವಹಾರಗಳ ಮರ್ಮವನ್ನು ಅರಿಯಲು ಪ್ರಯತ್ನ ನಡೆಸಿ, ಪ್ರಯೋಜನವಾಗುತ್ತೆ. ಮಕ್ಕಳ ಆರೋಗ್ಯದಲ್ಲಿನ ಕ್ಷೀಣತೆಯು ತಲೆನೋವಿಗೆ ಕಾರಣವಾಗುತ್ತದೆ. ಅಧಿಕಾರಿ ವರ್ಗದವರಿಗೆ ನೇಮಕ ವರ್ಗದವರಿಂದ ಸಹಾಯ ಸಿಗುತ್ತದೆ. ಕನ್ಯಾ ರಾಶಿ. ಸಂಘಟನಾ ಶಕ್ತಿಯನ್ನ ಹೊಂದಿರುವ ನಿಮಗೆ ಪಾಲುದಾರರಲ್ಲಿ ವ್ಯವಹರಿಸುವುದು ಸುಲಭವಾಗುತ್ತದೆ. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಆಲಸ್ಯ ತೋರಿ ಬರಬಹುದು. ಉದ್ಯೋಗ ನಿರೀಕ್ಷೆಯಲ್ಲಿರುವ ಜನರು ಉತ್ತಮ ಸಮಾಚಾರವನ್ನ ಕೇಳುತ್ತೀರಿ. ತುಲಾ ರಾಶಿ. ಈ ದಿನ ನಿಮಗೆ ಜೀವನದಲ್ಲಿನ ಧನಾತ್ಮಕ ಚಿಂತನೆಯಿಂದ ಮನಸ್ಸು ಆಹ್ಲಾದಕರವಾಗಿರುತ್ತದೆ. ಪ್ರತಿನಿತ್ಯ ದಿನಚರಿಯ ಹೊರತಾಗಿ ಹೊಸ ಕೆಲಸವು ನಿಮ್ಮ ಹೆಗಲೇ ಇರುತ್ತದೆ. ವಾಹನ ಚಾಲನೆಯಲ್ಲಿ ನಿಗಾ ಇರಲಿ. ವೃಶ್ಚಿಕ ರಾಶಿ. ಆಹಾರ ಪದ್ಧತಿಯಲ್ಲಿ ನಿಯಮ ಮಾಡಿಕೊಳ್ಳೋದ್ರಿಂದ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಅನಾರೋಗ್ಯದ ಸಂಭವ ಇರೋದ್ರಿಂದ ಆರೋಗ್ಯದ ಮೇಲೆ ನಿಗಾ ಇರಲಿ. ಈಶ್ವರ ಆರಾಧನೆಯಿಂದ ಶುಭ ಆಗುತ್ತೆ. ಧನುರಾಶಿ. ಇಂಜಿನಿಯರಿಂಗ್ ಕ್ಷೇತ್ರದವರಿಗೆ ಹೆಚ್ಚಿನ ಅವಕಾಶಗಳೊಂದಿಗೆ ಬಯಸಿದ ಜಾಗ ಹಾಗೂ ಹೆಸರಾಂತ ಕಂಪನಿಯಲ್ಲಿ ಸಿಗುವ ಕೆಲಸಗಳು ಸಾಧ್ಯತೆ ಇರುತ್ತದೆ, ಆದರೆ ಮನಸ್ಸು ಬೇಡದ ದಿಕ್ಕಿನಲ್ಲಿ ಹರಿಯುತ್ತದೆ. ಮಕರ ರಾಶಿ. ಯೋಗ್ಯ ವಯಸ್ಕರಿಗೆ ಉತ್ತಮವಾದ ಅವಕಾಶಗಳಿಂದ ವೈವಾಹಿಕ ಭಾಗ್ಯ ಒದಗಿ ಬರಲಿದೆ. ಗೃಹದಲ್ಲಿ ಸುಖ, ಶಾಂತಿ, ಸಮೃದ್ಧಿಯಾಗಿ ಕಾಣುತ್ತದೆ. ಹೂವು ಹಣ್ಣು ಮಾರಾಟಗಾರರಿಗೆ ಉತ್ತಮ ದಿನ. ಕುಂಭರಾಶಿ. ವ್ಯವಹಾರದಲ್ಲಿ ನೀವು ಈಗ ತೆಗೆದುಕೊಂಡಿದ್ದ ನಿರ್ಧಾರಗಳು ಸರಿಯಾಗಿದೆಯೇ ಎಂದು ಒಮ್ಮೆ ಪರಾಮರ್ಶಿಸಿಕೊಳ್ಳಿ. ಆಕಸ್ಮಿಕ ಧನಾಗಮನದಿಂದಾಗಿ ಬಾಕಿ ಇರಿಸಿಕೊಂಡಿದ್ದ ವ್ಯವಹಾರವು ಪೂರ್ಣವಾಗುತ್ತದೆ. ಇನ್ನು ಉತ್ತಮ ದಿನವಾಗಿದೆ. ಕೊನೆಯದಾಗಿ ಮೀನರಾಶಿ. ಮಾನಸಿಕ ಚಿಂತೆಗಳು ಮತ್ತು ಬಾಹ್ಯ ತೊಂದರೆಗಳು ದೂರವಾಗಿ ಹಿಂದಿನ ಸಂತೋಷವನ್ನ ಪುನಃ ಪಡೆಯುತ್ತೀರಿ. ಭೂಮಿ ಹಾಗೂ ಕಟ್ಟಡದ ವಿಚಾರಕ್ಕೆ ಸಂಬಂಧಿಸಿದಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಆತುರ ಪಡಬೇಡಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.